ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮಗೆ ಅಡುಗೆ ಮನೆಯಲ್ಲಿ ಕೆಲವೊಂದು ಟಿಪ್ಸ್ಗಳು ಅಥವಾ ಟ್ರಿಕ್ಸ್ಗಳು ಎಲ್ಲ ಗೊತ್ತಿರಬೇಕಾಗುತ್ತೆ ಅಲ್ವಾ, ಅಡುಗೆ ಮಾಡೋದು ಸುಲಭ ಆಗಬೇಕಂತ ಹೇಳಿದರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಬ್ಬಿಣದ ಕಾವಲಿಯನ್ನು ನೀವು ತೊಗೊಂಡ್ರೆ ಅದನ್ನು ಯಾವ ರೀತಿಯಲ್ಲಿ ಸೀಸನಿಂಗ್ ಮಾಡೋದು ಅಥವಾ ಹೇಗೆ ಹದ ಮಾಡೋದು ನಾವು ದೋಸೆ ಹುಯ್ಯೋದಕ್ಕಿಂತ ಮುಂಚೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ ಟ್ರಿಕ್ಸ್ ಏನು ನಾವು ಫಾಲೋ ಮಾಡಬೇಕಾಗಿರೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೆಲವರಿಗೆ ನಾನ್ ಸ್ಟಿಕ್ ತವಾ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ಆವಾಗ ಏನಾಗುತ್ತೆ, ಕ್ಯಾಸ್ಟ್ ಐರನ್ ಅಥವಾ ಕಬ್ಬಿಣದ್ದು ಬಳಪದ್ದು ದೋಸೆ ಕಲ್ಲೆಲ್ಲ ತಂದಾಗ ಅದು ಮೇಲ್ಮೈ ಸ್ವಲ್ಪ ಒರಟು ಥರ ಇರುತ್ತೆ ಹೊಸದಿರುವಾಗ. ಹಾಗೆ ಅಷ್ಟು ಕರೆಕ್ಟಾಗಿ ಹದ ಕೂಡ ಇರೋದಿಲ್ಲ ಕೆಲವೊಂದು ಸಾರಿ. ಅದನ್ನು ನಾವು ನೀಟಾಗಿ ಹದ ಮಾಡಬೇಕಾಗತ್ತೆ ಬಳಸೋದಕ್ಕಿಂತ ಮುಂಚೆ. ಇವಾಗ ಯಾವ ರೀತಿ ಅದನ್ನ ಹದ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಇವಾಗ ಇದಕ್ಕೆ ಫಸ್ಟಿಗೆ ನಾನು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರಾ ಅದನ್ನು ಹಾಕ್ಕೊಳ್ಬಹುದು. ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಸ್ಪೂನಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಬೋದು ಅಥವಾ ಕೈಯಲ್ಲಾದರೂ ಮಾಡ್ಕೊಳ್ಬೋದು. ಫುಲ್ ಸೈಡ್ ತನಕ ಸ್ಪ್ರೆಡ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಾಳಿಕೆ ಬರಬೇಕು ಕಲ್ಲು, ಹಾಗೆ ದೋಸೆನೂ ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ ನಾವು ಈ ಥರ ಫಸ್ಟಿಗೆ ಹದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಫುಲ್ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನ. ಇದಕ್ಕೆ ಇವಾಗ ನಾನು ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪನ್ನು ಉದುರಿಸ್ತಾ ಇದ್ದೀನಿ. ಟೇಬಲ್ ಸಾಲ್ಟೇ ತೊಗೊಳ್ಬೋದು ನೀವು ಬೇಕಂದರೆ. ಇದನ್ನ ಯಾವುದಾದ್ರೂ ಒಂದು ಸ್ಕ್ರಬ್ ತೊಗೊಂಡು ಚೆನ್ನಾಗಿ ಉಜ್ಜಬೇಕು ನಿಧಾನಕ್ಕೆ, ತುಂಬ ಒತ್ತಿ ಉಜ್ಜಬಾರ್ದು. ನಿಧಾನಕ್ಕೆ ಈ ಥರ ಒಂದು 2ರಿಂದ 3 ನಿಮಿಷ ಫುಲ್ಲು ಉಜ್ಜಬೇಕು. ತುಂಬ ಒರಟಿರುತ್ತೆ ಅಲ್ವಾ, ಅದು ಸ್ವಲ್ಪ ಫೈನ್ ಆಗಬೇಕು ಅಂತ ಹೇಳಿದರೆ ನಾವು ಈ ಥರ ಮಾಡಬೇಕಾಗತ್ತೆ. ಈ ಕಬ್ಬಿಣದ ಕಲ್ಲಲ್ಲಿ ದೋಸೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ. ಆದರೆ ಈ ಥರ ಪ್ರೊಸೀಜರೆಲ್ಲ ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ಟಾರ್ಟಿಂಗಲ್ಲಿ. ಒಂದು ಸರಿ ಒಂದು ಸ್ವಲ್ಪ ಕಷ್ಟಪಟ್ಟು ಮಾಡಿಬಿಟ್ರೆ ಆಮೇಲೆ ಏನು ಪ್ರತಿದಿನ ಅಷ್ಟೊಂದು ಕಷ್ಟ ಇರೋದಿಲ್ಲ. ಈ ಥರ ಚೆನ್ನಾಗಿ ಉಜ್ಕೊಂಡ್ಮೇಲೆ ಇದನ್ನು ಒಂದು 10 ನಿಮಿಷ ಹೀಗೆ ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ಇದನ್ನ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಬೋದು. ನಾವು ಉಪ್ಪು ಹಾಕಿ ಸ್ಕ್ರಬ್ ಮಾಡೋದ್ರಿಂದ ನಮಗೆ ಡಿಫ್ರೆನ್ಸ್ ಫಸ್ಟಿಗೆ ಸ್ವಲ್ಪ ಗೊತ್ತಾಗುತ್ತೆ. ಸ್ವಲ್ಪ ನೈಸ್ ಥರ ಆಗಿರುತ್ತೆ, ತುಂಬಾ ಒರಟಿದ್ರೆ ಸ್ವಲ್ಪ ಸರಿಯಾಗಿರುತ್ತೆ. ಇನ್ನೂ ಕೆಲವು ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ನಾವು ಅದನ್ನ ಈಸಿಯಾಗಿ ಪ್ರತಿದಿನ ದೋಸೆ ಚೆನ್ನಾಗಿ ಬರೋ ಥರ ಮಾಡ್ಕೊಳ್ಬಹುದು. ಇದನ್ನ ಒಂದು ಸರಿ ಈ ಥರ ನೀರಲ್ಲಿ ತೊಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಡಿಶ್ ವಾಶ್ ಜೆಲ್ ಹಾಕಿ ಒಂದು ಸರಿ ವಾಶ್ ಮಾಡ್ಕೊಂಡ್ಬಿಡಬೇಕು. ತುಂಬ ಉಜ್ಜೋಕೇನೂ ಹೋಗಬಾರ್ದು. ಸೋಪಿನ ನೀರಲ್ಲಿ ತೊಳೆದ ಮೇಲೆ ನೀಟಾಗಿ ನೀರು ಪಸೆ ಏನೂ ಇಲ್ಲದೆ ಇರೋ ಥರ ಒರೆಸ್ಕೊಳ್ಬೇಕು. ಒಣ ಕಾಟನ್ ಬಟ್ಟೆಯಿಂದ ಫುಲ್ ಡ್ರೈ ಮಾಡಬೇಕದನ್ನ. ನಾರ್ಮಲಾಗಿ ಕಬ್ಬಿಣದ ತವಾದಲ್ಲಿ ನಾವು ಯಾವಾಗಲೇ ಇಡುವಾಗ ಅದರಲ್ಲಿ ನೀರು ಪಸೆ ಇರಬಾರ್ದು, ಆದಷ್ಟು ಒರೆಸಿನೇ ಇಡಬೇಕು. ಒರೆಸಿ ಒಂದು 5 ನಿಮಿಷ ಹಾಗೆ ಫುಲ್ ಡ್ರೈ ಆಗೋಕ್ಕೆ ಬಿಡಬೇಕು, ಅದರಲ್ಲಿ ನೀರು ಪಸೆ ಏನು ಇಲ್ಲದೆ ಇರೋ ಥರ. ಇವಾಗ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಪ್ರೊಸೀಜರ್ ಏನಂತ ಹೇಳಿದರೆ, ಇದಕ್ಕೆ ಈಗ ಮತ್ತೆ 1-2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಮನೇಲಿ ಯಾವುದೆಲ್ಲ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನೆಲ್ಲದನ್ನ ಕೂಡ ಹಾಕ್ಕೊಳ್ಬೋದು. ಇದಕ್ಕೇ ಇವಾಗ ತೆಂಗಿನ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ 1-2 ಚಮಚ ಆಗುವಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಇದರ ಜೊತೆಯಲ್ಲೇ ಇವಾಗ ನಾನು ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ನೀವು ಮನೇಲಿ ಎಳ್ಳೆಣ್ಣೆ, ಹರಳೆಣ್ಣೆ ಅಥವಾ ಶೇಂಗಾ ಎಣ್ಣೆ ಯಾವುದೇ ಬಳಸ್ತಾ ಇದ್ದರೂ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಯಾವುದೆಲ್ಲ ಇದೆ ಎಲ್ಲದನ್ನೂ ಕೂಡ ಹಾಕ್ಕೊಳ್ಬೋದು. ಎಲ್ಲದನ್ನೂ ಒಂದು 2-3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಇಡೀ ಕಲ್ಲಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ, ತುಂಬ ತೆಳ್ಳಗೆ ಅಲ್ಲ, ಸ್ವಲ್ಪ ದಪ್ಪದಾಗೆ ಇರಬೇಕು ಎಣ್ಣೆ ಪಸೆ. ನೋಡಿ ಈ ಥರ ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ. ಅದರಲ್ಲಿ ಆಲ್ಮೋಸ್ಟ್ ನಾವು ನೆನೆಯೋಕ್ಕೆ ಬಿಡ್ತೀವಲ್ಲ ಆ ಥರ ಕರೆಕ್ಟಾಗಿ ಎಣ್ಣೆ ಹಾಕಿ ಇಡಬೇಕು. ಈ ಪ್ರೊಸೀಜರ್ ಕೂಡ ಬೇರೆ ಬೇರೆ ಥರದಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಕೂಡ ಮಾಡ್ತಾರೆ ಕೆಲವೊಬ್ಬರು. ಈ ಥರ ಮಾಡೋದು ತುಂಬ ಸಿಂಪಲ್ ಆಗಿರುವಂತಹ ಮೆಥಡ್ ಇದು. ಈ ಥರ ಸ್ಪ್ರೆಡ್ ಮಾಡಿ ಇದನ್ನು 24 ಗಂಟೆಗಳ ಕಾಲ ಹೀಗೆ ಬಿಡಬೇಕು. ಎಣ್ಣೆ ಏನು ತೆಗಿಬಾರ್ದು, ಇದೇ ಥರ ಇಟ್ಟು ಬಿಡಬೇಕು 24 ಅವರ್ಸ್. ಇದಿವಾಗ 24 ಅವರ್ಸ್ ಆಗಿದೆ. ಫುಲ್ ಎಣ್ಣೆಯಲ್ಲಿ ಮುಳುಗಿಸಿ ಇಟ್ಟಿರೋ ಥರನೇ ಆಗಿದೆ, ನೆನೆಸಿ ಇಟ್ಟಿರೋ ಥರ. ಇವಾಗ ಇದನ್ನು ರಿಮೂವ್ ಮಾಡ್ಕೊಳ್ಬೇಕು ಎಣ್ಣೆನ.
ನೀವು ಟಿಶ್ಯೂ ಪೇಪರಲ್ಲಾದರೂ ತೆಗಿಬೋದು, ಇಲ್ಲ ಆದರೆ ಕಾಟನ್ ಬಟ್ಟೆಲ್ಲಾದರೂ ರಿಮೂವ್ ಮಾಡ್ಬೋದು. ಫುಲ್ ಎಣ್ಣೆ ತೆಗೆದ ಮೇಲೆ ಒಂದ್ಸರಿ ಈಗ ಡಿಶ್ ವಾಶ್ ಜೆಲ್ ಏನಾದರೂ ಹಾಕಿ ನೀಟಾಗಿ ತೊಳಿಬೇಕಿದನ್ನು. ಇದನ್ನ ಫುಲ್ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಳ್ಬೇಕು ಸೈಡ್ ಎಲ್ಲ ಕೂಡ. ತೊಳೆದ ಮೇಲೆ ನೀರು ಪಸ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಕಾವಲಿನ ಬಿಸಿಗಿಡಬೇಕು. ಕಲ್ಲು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇರೋದು. 1-2 ಚಮಚ ಹಾಕಬೇಕಾಗತ್ತೆ, 2 ಟೀ ಸ್ಪೂನ್ ಆಗುವಷ್ಟು. ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಅದಕ್ಕಾಗಿ ನಾವು ಫಸ್ಟ್ ಯೂಸಲ್ಲಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಹುದು. ಕೆಲವೊಬ್ಬರು ಪ್ರತಿದಿನ ಎಣ್ಣೆ ಹಚ್ಚುವ ಅಭ್ಯಾಸ ಇದ್ದರೆ ದೋಸೆ ಕಲ್ಲಿಗೆ ಈರುಳ್ಳಿಯಲ್ಲಿ ಹಚ್ತಾರೆ, ಈರುಳ್ಳಿನ ಅರ್ಧ ಕಟ್ ಮಾಡಿ ಇಟ್ಕೊಂಡು ಕೂಡ ಹಚ್ತಾರೆ. ಅದರಿಂದನೂ ದೋಸೆ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಮೀಡಿಯಮ್ ಉರಿ ಅಥವಾ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಸರಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಇದಿಷ್ಟನ್ನು ಇಡೀ ಕಲ್ಲಿಗೂ ತಾಗಿಸ್ಬೇಕು. ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ತೆಕ್ಕೊಳ್ಬಹುದು. ನೀವು ಈ ಈರುಳ್ಳಿ ಮತ್ತು ಸಾಸಿವೆನ ಯಾವುದ್ರೆಲ್ಲಾದ್ರೂ ಬೇಕಂದ್ರೂ ಕೂಡ ಯೂಸ್ ಮಾಡಬಹುದು. ಕರಿಯಲ್ಲಿ ಪಲ್ಯದಲ್ಲೆಲ್ಲ ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಒಂದ್ಸರಿ ಫುಲ್ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಇದನ್ನ, ಈರುಳ್ಳಿ ಸಾಸಿವೆ ಎಲ್ಲ ಇರೋದನ್ನ. ಇದಕ್ಕೆ ಈಗ ಮತ್ತೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಫುಲ್ ಇಡೀ ಕಲ್ಲಿಗೆ. ಇವಾಗ ನಾನು ದೋಸೆ ಮಾಡಿ ತೋರಿಸ್ತೀನಿ. ನೀವು ನಾರ್ಮಲ್ ಯಾವ ದೋಸೆ ಮಾಡ್ತೀರಾ ಅದೇ ಹಿಟ್ಟನ್ನು ಯೂಸ್ ಮಾಡ್ಬೋದು. ಫಸ್ಟಿಗೆ ನಾವು ಸರಿ ಎಣ್ಣೆ ಹಾಕಿರೋದ್ರಿಂದ ಹೊಯ್ಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಸಾರಿಗೆ. ಫಸ್ಟ್ ದೋಸೆ ಕೆಲವು ಸರಿ ಸ್ವಲ್ಪ ಕರೆಕ್ಟ್ ಆಗದೆ ಇರ್ಬೋದು, ಆದರೆ ನೋಡಿ ನೀಟಾಗಿ ನಮಗೆ ತೆಗಿಯೋಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಫಸ್ಟ್ ದೋಸೆ ಅಂತ ಅನಿಸ್ತಾನೆ ಇಲ್ಲ. ನೋಡಿ ಇಲ್ಲಿ ಕೂಡ ಫುಲ್ ರೆಡ್ ಆಗಿದೆ. ನಾವು ಈ ಥರ ಹದ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗೇ ಆಗುತ್ತೆ. ನೋಡಿ ಎಷ್ಟು ಸುಲಭವಾಗಿ ಬರ್ತಿದೆ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಮೆಥಡ್ ಇದು. ಫಸ್ಟ್ ಒಂದು 2-3 ದೋಸೆ ಆಗೋ ತನಕ ಮೇ ಬಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋದು ಎಲ್ಲ ಇರಬಹುದು, ಬಟ್ ಬೇಯೋದೇನು ಪ್ರಾಬ್ಲಮ್ ಇರಲ್ಲ. ಕಲರ್ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ನಾವು ದೋಸೆ ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಬರುತ್ತೆ. ನಾವು ಇಷ್ಟು ನೀಟಾಗಿ ಹದ ಮಾಡಿಲ್ಲ ಆದರೆ ದೋಸೆ ನಮಗೆ ಏಳ್ಸೋಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ, ಇಲ್ಲ ಅಲ್ಲೇ ಪೀಸ್ ಆಗುತ್ತೆ. ಬಟ್ ಇದು ಏನು ಕೂಡ ಪ್ರಾಬ್ಲಮ್ ಆಗ್ತಾ ಇಲ್ಲ, ನೀಟಾಗಿ ನಮಗೆ ತೆಗಿಯೋಕ್ಕೆ ಬರ್ತಾ ಇದೆ. ದೋಸೆ ಮಾಡಿ ಆದಮೇಲೆ ಇದಕ್ಕೆ ನೀಟಾಗಿ ಎಣ್ಣೆನ ಹಚ್ಚಿ ಇಡಬೇಕು. ಪ್ರತಿ ಸರಿ ನೀವು ದೋಸೆ ಮಾಡಿದಾಗಲೂ ಹಚ್ಚಿ ಇಡಬೇಕು. ಇಮಿಡಿಯೇಟ್ಲಿ ತೊಳೆಯೋಕ್ಕೆ ಹೋಗಬಾರ್ದು, ಬಿಸಿ ಇರುವಾಗ ಸರಿ ತಣ್ಣಗಾಗೋಕ್ಕೆ ಬಿಡಬೇಕು. ಈ ಥರ ಎಣ್ಣೆ ಹಚ್ಚಿ ಹೀಗೆ ಬಿಟ್ಟು ಸರಿಯಾಗಿ ತಣ್ಣಗಾಗಬೇಕಿದು ತೊಳಿಬೇಕಂದ್ರೆ. ಸರಿಯಾಗಿ ತಣ್ಣಗಾದ್ಮೇಲೆ ಇದನ್ನ ನೀವು ವಾಶ್ ಮಾಡಿಬಿಟ್ಟು ಮತ್ತೆ ಒರೆಸಿ ಇದೇ ಥರ ಒಂದು ಲೈಟಾಗಿ 1 ಲೇಯರ್ ಎಣ್ಣೆ ಹಚ್ಚಿಯೇ ಇಡಬೇಕು. ಆವಾಗ ಕಲ್ಲು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹೊಸ ದೋಸೆ ಕಲ್ಲನ್ನು ಅಂದರೆ ಕ್ಯಾಸ್ಟ್ ಐರನ್ ತವ ಅಥವಾ ಕಬ್ಬಿಣದ ಕಲ್ಲು, ಬಳಪದ ಕಲ್ಲೆಲ್ಲ ಇದ್ದರೆ ಎಷ್ಟು ಸಿಂಪಲ್ಲಾಗಿ ಮನೇಲೇ ನಾವು ಅದರ ಹದ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಿ ಅಲ್ವಾ. ಈ ಟಿಪ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.